ಇತ್ತೀಚೆಗೆ ಮೆಸೇಜ್ ಬರ್ತಾ ಇದೇನಪ್ಪ ಅಂದ್ರೆ ಒಂದು ಬೆಟ್ಟಿಂಗ್ ಪ್ರಮೋಷನ್ ಮಾಡ್ಕೊಡಿ ಅಣ್ಣ ನಿಮ್ಗೆ ಅಮೌಂಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಅನ್ನಕ್ಕೆ ಕೆಲಸ ಮಾಡ್ತೀನಿ ಕಲ್ಲಾಕೋ ಕೆಲಸ ಯಾವತ್ತೂ ಮಾಡಲ್ಲ ಅಂತ ನನ್ನ ಫಾಲೋವರ್ಸ್ಗೆ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗೆ ಹೇಳಿದ್ದೆ. ಆ ಕೆಲಸ ನಾನು ಯಾವತ್ತೂ ಮಾಡಕ್ ಹೋಗಲ್ಲ, ಯಾರಿಗೂ ನಾನು ತೊಂದರೆ ಕೊಡಲ್ಲ. ಅವರು 20 ಅಲ್ಲ 2 ಲಕ್ಷ ಕೊಡ್ತೀನಿ ಅಂತ ನಾನು ಬೆಟ್ಟಿಂಗ್ ಪ್ರಮೋಷನ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ನೀವು ಅಷ್ಟೇ ಯಾರು ಕೂಡ ಬೆಟ್ಟಿಂಗ್ ಆಡಕ್ ಹೋಗ್ಬೇಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಬೆಟ್ಟಿಂಗ್ ಆಡಿ ಬಟ್ಟೆ ಮಾರ್ಕೊಳ್ಳೋ ಪರಿಸ್ಥಿತಿ ಕೂಡ ಬಂದ್ಬಿಡ್ತೈತೆ ಒಂದಲ್ಲ ಒಂದಿನ. ಅದಕ್ಕೋಸ್ಕರ ನಾನು ಈ ಮಾತು ಹೇಳ್ತೀನಿ ನಮ್ಮ ರೈತರಾಗಿ. ವಿಚಾರಕ್ಕೆ ಬರೋದಾದ್ರೆ ಟೊಮೆಟೊ ಊತಿದ್ದೆಲ್ಲ ಸುರೈತ ಆದ್ರೆ ಬೆಡ್ ಒಂದು ಹತ್ರ ಒಂದು ದೂರ ಕೂಡ ನೋಡ್ಬಿಟ್ಟವ್ರೆ. ಮೊನ್ನೆ ನೋಡ್ಕೊಂಡಿಲ್ಲ, ನಾನು ಇವತ್ತು ಕೂಡ ನೋಡ್ಕೊಂಡೆ. ನೀವು ಯಾರು ಈ ತಪ್ಪು ಮಾಡಕ್ ಹೋಗ್ಬೇಡಿ ಅಂತ ಹೇಳಕ ಇಷ್ಟಪಡ್ತೀನಿ. ತುಂಬಾ ಜನ ಕೇಳ್ತಿದ್ರೆ ಆಸಿಡ್ ನೇಮಿಲ್ಲ ಅಂತ. ನೋಡಪ್ಪ ಇದೇ ಆಸಿಡ್, ಇದು ನಾವು ಹಾರ್ಡ್ವೇರ್ ಶಾಪಾಗ ತಗೊಂಡ್ಬಂದಿದ್ದು. ನಮ್ಮ ರೈತರು ಬೇಸಿಗೆ ಕಾಲದಾಗ ಕಷ್ಟಪಟ್ಟು ತರಕಾರಿ ಬೆಳೆದ್ರೆ ಮಾರ್ಕೆಟ್ಗ ಮರ್ಯಾದೆ ಇಲ್ದಾರ ಆಗ್ಬಿಟ್ಟೈತೆ ತರಕಾರಿ. ಯಾಕಂತಂದ್ರೆ ಇವತ್ತು ಹೀರೆಕಾಯಿ 20 ರೂಪಾಯಿ ಅಂತೆ ಅಷ್ಟೇ ರೇಟ್. ಸೆರೆಮ್ ಟು ನನ್ನ ಫ್ರೆಂಡ್ ಪೋಮೌಟ್ ಟ್ಯಾಕ್ಟ್ ಎತ್ಕೊಂಡ್ಬಿಡು ಆಲೂಗಡ್ಡೆ ಆಗಿತ್ತವ್ರೆ ಅಂತ ಕೂಡ ಹೇಳಿದ್ನ. ಕರೆಕ್ಟ್ ಆಗಿ ಇವತ್ತು ಬರಾಬರಿ 50 ಜನ ಕೂಡ ಬಂದವ್ರೆ ಆಲೂಗಡ್ಡೆ ಆಗ್ಯಾಕ. ನಮ್ ಕಡೆ ಆಲೂಗಡ್ಡೆ ಆಗ್ಯಾಕ ಕರೆಕ್ಟ್ ಆಗಿ ಎಕರೆಗೆ 16,000 ಕೂಡ ತಗೊಂತಾರೆ. ಆದ್ರೆ ಇವಾಗ ಮೂಟೆ 800 ರೂಪಾಯಿ ಕೂಡ ಐತಂತೆ. ರೇಟ್ ಕೂಡ ಇಲ್ಲಂತೆ. ರೇಟ್ ಇದ್ದಾಗ ಅಣ್ಣನ ತೋಟದ ಹತ್ರ ಬರ್ತಾರೆ, ರೇಟ್ ಇಲ್ಲದಾಗ ಯಾವ ಅಂತ ಕೂಡ ಕೇಳ್ತಾರೆ. ಈ ಕಡೆ ಅಗ್ದಿರೋ ಬೈಲ್ಕ ಕುರ್ಮಂದಿಗೆ ಕೂಡ ಬಂದಿದ್ರು. ಇವರು ಶಿರಾನಿಂದ ಬಂದಿರೋದು. ಕರೆಕ್ಟ್ ಆಗಿ ಇವರು ಒಂದು ದಿನ ಆಲ್ಟ್ ಮಾಡ್ಬೇಕಂತೆ. 500 ರೂಪಾಯಿ ಕಾಸು ಕೊಡ್ಬೇಕಂತೆ, 10 ಕೆಜಿ ಅಕ್ಕಿ ಕೊಡ್ಬೇಕಂತೆ, 10 ಕೆಜಿ ರಾಗಿ ಕೂಡ ಕೊಡ್ಬೇಕಂತೆ. ಕತ್ತೆ ಮೇಲೆ ಕುತ್ಕೊಂಡಾಗ ಕತ್ತೆ ಒಂದು ಮಾತು ಕೂಡ ಹೇಳ್ತಾರೆ, ನಿನ್ನಂತ ಬೋಳಿ ಮಕ್ಕಳನ್ನ ಬೇಜಾರು ನೋಡಿದ್ರೆ ನಡಿಯಲ್ಲೇ ತಿಕ್ಕ ಮುಚ್ಕೊಂಡು ಕೊಡೋನು ಅಂತ. ಇವ್ರ ಹತ್ರ 1000 ಕುರಿ ಕೂಡ ಐತಂತೆ. ಒಂದು ಕುರಿ 10,000 ರೂಪಾಯಿ ಅಂತ. ಕಟ್ಟಿಗೆ 1 ಕೋಟಿ ರೂಪಾಯಿ ಆಸ್ತಿ ಕೂಡ ಇವ್ರ ಹತ್ರ ಐತಂತೆ. ನಾವೆಲ್ಲ ಎಮ್ಮೆ ಹಾಲು ಹಸು ಹಾಲು ಕುಡಿದ್ರೆ ಇವರು ಮೇಕೆ ಕುರಿ ಹಾಲು ಕುಡಿಯೋದಂತೆ. ಅವ್ರು ಕೊಟ್ಟಿದ್ ಪ್ರೀತಿ ವಿಶ್ವಾಸ ಬೇರೆನೆ ಅನ್ಕೊಳ್ಳಿ. ಬಿಸ್ಲಾಗ್ ಬಂದಿದೆ ಮಜ್ಜಿಗೆ ಒಂದು ಗ್ಲಾಸ್ ಕುಡಿ ಅಂತ ಕೂಡ ಹೇಳಿದ್ರು. ಶಿರವರು ಯಾರನ್ನಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಅದೇ ತರ RCB ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಮ್ಯಾಚ್ ಐತೆ, ಯಾರು ವಿನ್ ಆಗ್ತಾರೆ ಅಂತ ಕೂಡ ಕಮೆಂಟ್ ಮಾಡ್ಬಿಡಿ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್. ನಿಮ್